ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲಲ್ಲಿ 5G ಅನ್ಲಿಮಿಟೆಡ್ ಇಂಟರ್ನೆಟ್ ಇಲ್ಲಪ್ಪ ಅಂದ್ರೆ ನೀವೇನಾದ್ರೂ ಒಂದು 4G ಮೊಬೈಲ್ ಯೂಸ್ ಮಾಡ್ತೀರಪ್ಪ, ನಿಮ್ಮ ಒಂದು ಫೋನ್ನಲ್ಲಿ 4G ರೀಚಾರ್ಜ್ ಇದ್ರೆ ನೀವೇನಾದ್ರೂ 1 GB ಅಥವಾ 1.5 GB 2 GB ಈ ತರ ಒಂದು ಲಿಮಿಟೆಡ್ ಡಾಟಾ ಇಂಟರ್ನೆಟ್ ಯೂಸ್ ಮಾಡ್ತೀರಪ್ಪ ಅಂದ್ರೆ ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3 ಸೆಟ್ಟಿಂಗ್ಸ್ ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸೆಟ್ಟಿಂಗ್ಸ್ ಗಳ ಮೂಲಕ ನಿಮ್ಮ ಒಂದು ಇಂಟರ್ನೆಟ್ ಅನ್ನ ನೀವು ಸೇವ್ ಮಾಡ್ಕೋಬಹುದು. ನೀವೇನಾದ್ರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಒಂದು ಇಂಟರ್ನೆಟ್ ರನ್ ಆಗ್ತಾ ಇರುತ್ತೆ, ನೀವು ಮೊಬೈಲ್ ಯೂಸ್ ಮಾಡ್ತಿರೋದಿಲ್ಲ, ಆದ್ರೂ ನಿಮ್ಮ ಒಂದು ಇಂಟರ್ನೆಟ್ ಖಾಲಿ ಆಗುತ್ತೆ. ಇದಕ್ಕೆ 3 ಸೊಲ್ಯೂಷನ್ಸ್ ಗಳನ್ನ ತಿಳಿಸ್ಕೊಡ್ತೀನಿ, 3 ಸೆಟ್ಟಿಂಗ್ಸ್ ಗಳನ್ನ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ಸಿಂಪಲ್ ಸೆಟ್ಟಿಂಗ್ಸ್ ಗಳ ಮೂಲಕ ನಿಮ್ಮ ಒಂದು ಇಂಟರ್ನೆಟ್ ಅನ್ನ ನೀವು ಸೇವ್ ಮಾಡ್ಕೋಬಹುದು. ನೀವು ಮೊಬೈಲ್ ಯೂಸ್ ಮಾಡದೇ ಇರೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗದೇ ಇರೋ ರೀತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಇಂಟರ್ನೆಟ್ ಯೂಸ್ ಆಗ್ತಾ ಇರುತ್ತೆ. ಯಾವ ರೀತಿಯಾಗಿ ಅದನ್ನ ಸ್ಟಾಪ್ ಮಾಡೋದು, ಯಾವ ರೀತಿಯಾಗಿ ಅದನ್ನ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ 3 ಸೆಟ್ಟಿಂಗ್ಸ್ ಗಳನ್ನ ಒಂದ್ಸಲ ಟ್ರೈ ಮಾಡಿ. 100% ನಿಮ್ಮ ಒಂದು ಫೋನ್ ನಲ್ಲಿ ಇಂಟರ್ನೆಟ್ ಸೇವ್ ಆಗುತ್ತೆ. ಮೊದಲ ಸೆಟ್ಟಿಂಗ್ ಯಾವ್ದಪ್ಪ ಅಂದ್ರೆ, ಈ ಒಂದು ಸೆಟ್ಟಿಂಗ್ ಬಂದ್ಬಿಟ್ಟು ನೀವು ಯಾವುದೇ ಒಂದು ಆಪ್ಸ್ ಬೇಕಾದ್ರೂ ಟ್ರೈ ಮಾಡಬಹುದು. ನಾನು ನಿಮ್ಗೆ ಗೊತ್ತಾಗ್ಲಿ ಅಂತ ಒಂದು ಗೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಕ್ರೋಮ್ ಅಂತ ಒಂದು ಆ್ಯಪ್ ಇರುವಂತದ್ದು, ಗೂಗಲ್ ಕ್ರೋಮ್ ಅಂತ ಒಂದು ಆ್ಯಪ್ ಇದೆ. ಈ ಆ್ಯಪ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ತೀನಿ. ಗೂಗಲ್ ಕ್ರೋಮ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೊಬೈಲ್ ಡಾಟಾ ಅಂಡ್ ವೈಫೈ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂತದ್ದು. ನಿಮ್ಮ ಒಂದು ಫೋನ್ ನಲ್ಲಿ ಮೊಬೈಲ್ ಡಾಟಾ ಅಂಡ್ ವೈಫೈ ಡಾಟಾ ಬಂದಿಲ್ಲಪ್ಪ ಅಂದ್ರೆ ಮ್ಯಾನೇಜ್ ಡಾಟಾ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬ್ಯಾಕ್ ಗ್ರೌಂಡ್ ಡಾಟಾ ಅಂತ ಇರುವಂತದ್ದು, ಎನೇಬಲ್ ಯೂಸೇಜ್ ಆಫ್ ಮೊಬೈಲ್ ಡಾಟಾ ಇನ್ ದಿ ಬ್ಯಾಕ್ ಗ್ರೌಂಡ್, ಇದು ಸೆಟ್ಟಿಂಗ್ ಆನ್ ಇರುತ್ತೆ. ಈ ಸೆಟ್ಟಿಂಗ್ ಮೀನಿಂಗ್ ಏನಪ್ಪಾ ಅಂದ್ರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಮೊಬೈಲ್ ಯೂಸ್ ಮಾಡದೇ ಇರೋ ಟೈಮ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಇಂಟರ್ನೆಟ್ ಯೂಸ್ ಆಗೋ ಒಂದು ಸೆಟ್ಟಿಂಗ್ ಇದು ಸ್ನೇಹಿತರೆ. ಈ ಸೆಟ್ಟಿಂಗ್ ನಿಮ್ಗೆ ಗೊತ್ತಾಗದೇ ಇರೋ ರೀತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಆನ್ ಇರುತ್ತೆ. ಇದನ್ನ ಆಫ್ ಮಾಡ್ಕೊಳ್ಳಿ. ಇದನ್ನ ಆಫ್ ಮಾಡ್ಕೋದ್ರಿಂದ ನಿಮ್ಮ ಒಂದು ಇಂಟರ್ನೆಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಆಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕ್ರೋಮ್ ಆ್ಯಪ್ದು ನಿಮಗೆ ಗೊತ್ತಾಯ್ತು. ಇವಾಗ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ದು ಅದೇ ತರ ಆಗ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಐ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಮೊಬೈಲ್ ಡಾಟಾ ಅಂಡ್ ವೈಫೈ ಅಂತ ಇರುವಂತದ್ದು, ಇದರಲ್ಲಿಯೂ ಕೂಡ ಬ್ಯಾಕ್ ಗ್ರೌಂಡ್ ಡಾಟಾ ಆನ್ ಇರುವಂತದ್ದು ಸ್ನೇಹಿತರೆ. ಈ ಎಲ್ಲ ಒಂದು ಆ್ಯಪ್ಸ್ಗಳು ನೀವು ರೆಗ್ಯುಲರ್ ಆಗಿ ಯಾವ ಒಂದು ಆ್ಯಪ್ಸ್ ಯೂಸ್ ಮಾಡ್ತಿರ್ತಾರ ಎಲ್ಲ ಒಂದು ಆ್ಯಪ್ಸ್ ಗಳಿಗೆ ಈ ತರ ಸೆಟ್ಟಿಂಗ್ ಅನ್ನ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಜಾಸ್ತಿ ಟೈಮ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಟೈಮ್ ಬರುತ್ತೆ, ಇಂಟರ್ನೆಟ್ ಕೂಡ ಸೇವ್ ಆಗುತ್ತೆ. ನೀವು ಮೊಬೈಲ್ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಇಂಟರ್ನೆಟ್ ಖಾಲಿ ಆಗುತ್ತೆ. ಇಲ್ಲ ಅಂದ್ರೆ ನೀವು ಮೊಬೈಲ್ ಯೂಸ್ ಮಾಡದೇ ಇರೋ ರೀತಿ ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಅನ್ನ ನೀವು ಮೊಬೈಲ್ ಯೂಸ್ ಮಾಡದೇ ಇರೋ ಟೈಮಲ್ಲಿ ಇಂಟರ್ನೆಟ್ ಯೂಸ್ ಆಗೋದಿಲ್ಲ. ಜಾಸ್ತಿ ಇಂಟರ್ನೆಟ್ ನಿಮಗೆ ಖಾಲಿ ಆಗ್ತಿದ್ರೆ, ಬೇಗ ಇಂಟರ್ನೆಟ್ ಖಾಲಿ ಆಗ್ತಿದ್ರೆ ಈ ಸೆಟ್ಟಿಂಗ್ ಅನ್ನ ಟ್ರೈ ಮಾಡ್ಕೊಳ್ಳಿ. ಯಾವ ತರ ಅಂತ ಇನ್ನೊಂದ್ಸಲ ತಿಳಿಸ್ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಮೆಸೇಜ್ ಅಂತ ಒಂದು ಆ್ಯಪ್ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೊಬೈಲ್ ಡಾಟಾ ಅಂಡ್ ವೈಫೈ ಅಂತ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಕಸ್ಮಾತ್ ನಿಮ್ಮ ಒಂದು ಫೋನ್ ನಲ್ಲಿ ಮೊಬೈಲ್ ಡಾಟಾ ಅಂಡ್ ವೈಫೈ ಬಂದಿಲ್ಲಪ್ಪ ಅಂದ್ರೆ ಮ್ಯಾನೇಜ್ ಡಾಟಾ ಅಂತ ಬಂದಿರುತ್ತೆ. ಬ್ಯಾಕ್ ಗ್ರೌಂಡ್ ಡಾಟಾ ಸೆಟ್ಟಿಂಗ್ ಆನ್ ಇರುತ್ತೆ, ಅದನ್ನ ಆಫ್ ಮಾಡ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಡಾಟಾನ ಆಫ್ ಮಾಡ್ಕೊಳ್ಳಿ. ಇದು ಒಂದು ಮೊದಲ ಸೆಟ್ಟಿಂಗ್. ಇನ್ನ ಎರಡನೇ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಫೋನ್ ನಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಒಂದು ಆಪ್ಷನ್ ಕಾಣುತ್ತೆ, ನೋಟಿಫಿಕೇಶನ್ ಅಂಡ್ ಸ್ಟೇಟಸ್ ಬಾರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಪ್ಸ್ ನೋಟಿಫಿಕೇಶನ್ ಮ್ಯಾನೇಜ್ಮೆಂಟ್ ಅಂತ ಇರುವಂತದ್ದು, ಆಪ್ಸ್ ಮ್ಯಾನೇಜ್ ಅಂತ ನಿಮ್ಮ ಒಂದು ಫೋನ್ ನಲ್ಲಿ ಸೆಟ್ಟಿಂಗ್ ಇರುತ್ತೆ. ಇಲ್ಲಿ ನ್ಯೂವೆಸ್ಟ್ ಅಂತ ಒಂದು ಸೆಟ್ಟಿಂಗ್ ಇರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಲ್ ಆಪ್ಸ್ ಅಂತ ಇರುವಂತದ್ದು ನೋಡ್ಕೋಬಹುದು ಸ್ನೇಹಿತರೆ. ಎಲ್ಲ ಒಂದು ಆಪ್ಸ್ ಗಳ ನೋಟಿಫಿಕೇಶನ್ ಆನ್ ಇರುವಂತದ್ದು. ಇವಾಗ ಫಾರ್ ಎಕ್ಸಾಂಪಲ್ ನನಗೀಗ ಇಲ್ಲಿ ವಿ ಆಪ್ ಸ್ಟೋರ್ದು ನೋಟಿಫಿಕೇಶನ್ ಬೇಡ, ಇದನ್ನ ಆಫ್ ಮಾಡ್ಕೋತೀನಿ. ವಿಡಿಯೋದು ಬೇಡ, ಮತ್ತೆ ವಿವೋ ಅಕೌಂಟ್ದು ಬೇಡ. ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ವಾಟ್ಸಪ್ ನೋಟಿಫಿಕೇಶನ್ ಇಂಪಾರ್ಟೆಂಟು, ಇದನ್ನ ನಾನು ಆನ್ ಇಡ್ತೀನಿ, ಆಫ್ ಮಾಡೋದಿಲ್ಲ. ವೆದರ್ದು ಬೇಡ, ಮತ್ತೆ ಯೂಟ್ಯೂಬ್ದು ಬೇಕಾದ್ರೆ ಯೂಟ್ಯೂಬ್ದು ಇಟ್ಕೋಬಹುದು, ಬೇಡ ಅಂದ್ರೆ ನೀವು ಆಫ್ ಮಾಡ್ಕೋಬಹುದು. ನಿಮ್ಗೆ ಬೇಡದೇ ಇರೋ ಆಪ್ಸ್ ಗಳದೆಲ್ಲ ನೋಟಿಫಿಕೇಶನ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ, ಅದರಿಂದ ಇಂಟರ್ನೆಟ್ ಬೇಗ ಖಾಲಿ ಆಗ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕ್ರೋಮ್ದಾಗಿರ್ಬೋದು, ಗೂಗಲ್ ಫೋಟೋಸ್ದಾಗಿರ್ಬೋದು, ಅಕಸ್ಮಾತ್ ಮ್ಯೂಸಿಕ್ದಾಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಲಿಂಕ್ ಟು ವಿಂಡೋಸ್, ಈ ತರ ಒಂದು ನೋಟಿಫಿಕೇಶನ್ಸ್ಗಳು ಆನ್ ಇರುತ್ತೆ ಸ್ನೇಹಿತರೆ. ಇದರಿಂದ ನಿಮ್ಮ ಒಂದು ಇಂಟರ್ನೆಟ್ ಬೇಗ ಖಾಲಿ ಆಗುತ್ತೆ, ಮತ್ತೆ ಚಾರ್ಜ್ ಕೂಡ ಬೇಗ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಇಂಟರ್ನೆಟ್ ಸೇವ್ ಮಾಡೋದಕ್ಕೆ ಇದು ಒಂದು ಸೆಟ್ಟಿಂಗ್ ಅನ್ನು ಟ್ರೈ ಮಾಡ್ಕೊಳ್ಳಿ. ಇನ್ನ ಥರ್ಡ್ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಫೋನ್ ನಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕನೆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಾಟಾ ಸೇವರ್ ಅಂತ ಒಂದು ಆಪ್ಷನ್ ಇರುವಂತದ್ದು. ನಿಮ್ಮ ಒಂದು ಫೋನ್ ನಲ್ಲಿ ನಿಮ್ಗೆ ಈ ಒಂದು ಸೆಟ್ಟಿಂಗ್ ಸಿಗ್ಲಿಲ್ಲಪ್ಪ ಅಂದ್ರೆ ಸರ್ಚ್ ಬಾರ್ ನಲ್ಲಿ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ ಸರ್ಚ್ ಬಾರ್ ನಲ್ಲಿ ಸರ್ಚ್ ಮಾಡಿ ಡಾಟಾ ಸೇವರ್ ಅಂತ, ಡಾಟಾ ಸೇವ್ ಅಂತ ಸರ್ಚ್ ಮಾಡಿ.
ಒಂದು ಆಪ್ಷನ್ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಾಟಾ ಸೇವರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯೂಸ್ ಡಾಟಾ ಸೇವರ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಇಂಟರ್ನೆಟ್ ಸೇವ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಮೊಬೈಲ್ ಲಾಕ್ ಇದ್ರು ಅಕಸ್ಮಾತ್ ನಿಮ್ಮ ಒಂದು ಫೋನ್ ಯೂಸ್ ಮಾಡದೇ ಇರೋ ಟೈಮ್ ಅಲ್ಲಿ ನಿಮ್ಮ ಒಂದು ಡಾಟಾ ಸೇವ್ ಆಗ್ತಾ ಇರುತ್ತೆ. ಮತ್ತೆ ಬೇಗ ಡೇಟಾ ನಿಮ್ಮ ಒಂದು ಫೋನ್ ಇಂಟರ್ನೆಟ್ ಬೇಗ ಖಾಲಿ ಆಗ್ತಿದ್ರೆ ಈ ಒಂದು ಡಾಟಾ ಸೇವರ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಫೋನ್ ಇಂಟರ್ನೆಟ್ ಸೇವ್ ಆಗುತ್ತೆ ಮತ್ತೆ ಜಾಸ್ತಿ ಇಂಟರ್ನೆಟ್ ಹೋಗೋದಿಲ್ಲ ಸ್ನೇಹಿತರೆ. ಈ 3 ಸೆಟ್ಟಿಂಗ್ಸ್ ಗಳನ್ನ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.